ನಮಸ್ಕಾರ, ನಾನು HR ಪ್ರಭಾಕರ್. ಮಳೆ ಬರಲಿ, ಚಳಿ ಇರಲಿ, ಬಿಸಿಲಿರಲಿ, ಸೈಕ್ಲೋನ್ ಇರಲಿ, ತುಫಾನ್ ಇರಲಿ, ಯಾವುದೇ ಇದ್ದರೂ ಕೂಡ ಒಂದು ನಿರ್ದಿಷ್ಟ ಸಮಯದ ನಂತರ ಅದರ ಹವಾ ಕಡಿಮೆ ಆಗಲೇಬೇಕು. ಅದಾದ ಮೇಲೆ ವಾತಾವರಣ ತಿಳಿಯಾಗಲೇಬೇಕು. ಅಂದರೆ ಈಗ ಆಲ್ರೆಡಿ ನಾವು ಸಾಕಷ್ಟು ದಿನಗಳಿಂದ ಚಳಿ, ಮಳೆ, ಸೈಕ್ಲೋನ್ ಅಂತ ಒದ್ದಾಡ್ತಿದ್ದೀವಲ್ಲ, ಅದನ್ನು ಮೀರಿದ ಒಂದು ತಿಳಿಬಿಸಿಲು, ಪ್ರಖರವಾದಂತಹ ಸೂರ್ಯ ಬರಲೇಬೇಕು. ಲೈಫಲ್ಲೂ ಅಷ್ಟೇ, ಪ್ರತಿ ಒಂದು ಕಷ್ಟದ ನಂತರ ಸುಖ, ದುಃಖದ ನಂತರ ಸಂತೋಷ ಬರಲೇಬೇಕು. ದಟ್ ಈಸ್ ದಿ ರೂಲ್ ಆಫ್ ಲೈಫ್. ಬದುಕಿನ ಸೂತ್ರ, ಸಿದ್ಧ ಸೂತ್ರ ಅಂದರೆ ಅದೇ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಹೀಗಾಗೋಯ್ತಲ್ಲ ಅಂತ ವ್ಯಥೆ ಪಡೋ ಬದಲು ಈ ಕ್ಷಣ ಶಾಶ್ವತವಲ್ಲ ಅನ್ನುವಂತಹ ಸರಳವಾದ ಸತ್ಯ ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ನಮ್ಮ ಲೈಫಲ್ಲಿ ಕಷ್ಟಗಳು ದೊಡ್ಡದು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಪ್ರತಿ ಘಳಿಗೆಯೂ ಕೂಡ ಶಾಶ್ವತವಲ್ಲ. ಸುಖವಿರಲಿ, ದುಃಖವಿರಲಿ, ಆದರೆ ಅದನ್ನು ತತ್ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಸು ನಮಗಿರಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಬಿಟ್ರೆ ಯಾವ ಕ್ಷಣವೂ, ಅದರಲ್ಲೂ ಯಾವ ದುಃಖದ ಕ್ಷಣವೂ ಕೂಡ ಶಾಶ್ವತವಲ್ಲ ಅನ್ನುವಂತಹ ಸತ್ಯ ನಮ್ಮ ಅರಿವಿಗೆ ಬಂದೇ ಬರುತ್ತೆ. ಹ್ಯಾವ್ ಎ ಗ್ರೇಟ್ ಟೈಮ್.